13. ಕನ್ನಡಿಯ ಕೈ ಪಿಡಿದು ನೋಳ್ಪನ. ಕಣ್ಣುಗಳು ಕಂಡಲ್ಲಿಗೆರಗದೆ. ತನ್ನ ಪ್ರತಿಬಿಂಬವನೆ ಕಂಬುವ ದರ್ಪಣವ ಬಿಟ್ಟು. ಧನ್ಯರಿಳೆಯೊಳಗೆಲ್ಲ ಕಡೆಯಲಿ. ನಿನ್ನ ರೂಪವ ನೋಡಿ ಸುಖಿಸುತ್ತ. ಸನ್ನುತಿಸುತ್ತಾನಂದವಾರಿಧಿಯೊಳಗೆ ಮುಳುಗಿಹರು. ಭಗವಂತನ ಭಕ್ತರು ಯಾವ ರೀತಿಯಾಗಿರ್ತಾರೆ ಎಂಬುದಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಕನ್ನಡಿಯ ಕೈ ಪಿಡಿದು ನೋಳ್ಪನ ಕಣ್ಣುಗಳು ಕಂಡಲ್ಲಿಗೆ ಎರಗದೆ. ತನ್ನ ಪ್ರತಿಬಿಂಬವನ್ನೇ ಕಾಂಬುವ ದರ್ಪಣವ ಬಿಟ್ಟು. ಕನ್ನಡಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡ್ತಕ್ಕಂತಹ ಅವನ ಕಣ್ಣುಗಳು ಕಂಡಲ್ಲಿಗೆ ಎರಗದೆ ಬೇರೆ ಬೇರೆ ಕಡೆ ಹೋಗದಂತೆ ತನ್ನ ಪ್ರತಿಬಿಂಬವನ್ನೇ ಕಾಂಬುವ ದರ್ಪಣವ ಬಿಟ್ಟು. ತನ್ನ ಪ್ರತಿಬಿಂಬವನ್ನು ತೋರಿಸುವಂತಹ ಆ ದರ್ಪಣವನ್ನು ಬಿಟ್ಟು, ಕನ್ನಡಿಯನ್ನು ಬಿಟ್ಟು ಬೇರೆ ಕಡೆಗೆ ಅವನ ದೃಷ್ಟಿ ಹೋಗುವುದಿಲ್ಲ. ಕಣ್ಣೆ ಮುಂದೆ ನಿಂತು ಅಂತಂದರೆ ಗೋವಿಂದ ಅಲ್ಲೇ ನೋಡ್ತಾನೆ ಅಷ್ಟೇ, ಇಲ್ಲಿದ್ರೆ ಕನ್ನಡಿಯಲ್ಲಿ ಯಾಕೆ ನೋಡ್ತಾನೆ? ನೋಡಿದ ಅಂದರೆ ಕಣ್ಣು ಆ ಕಡೆ ಈ ಕಡೆ ಹೋಗೋದಿಲ್ಲ, ತನ್ನ ಪ್ರತಿಬಿಂಬವನ್ನೇ ನೋಡ್ತಾ ಇರ್ತಾನೆ. ಹಾಗೆ ಭಕ್ತರು ಅಷ್ಟೇ ಅಂತೆ. ಧನ್ಯರು ಇಳೆಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ ಸನ್ನಿಸುತ್ತ ಸನ್ನುತಿಸುತ್ತ ಆನಂದವಾರಿಧಿಯೊಳಗೆ ಮುಳುಗಿಹರು. ಹಾಗೆ ನಿನ್ನ ಭಕ್ತರು ಅಷ್ಟೇ. ಆ ದರ್ಪಣದಲ್ಲಿ ಪ್ರತಿಬಿಂಬ ಹೆಂಗೆ ಕಾಣಿಸ್ತದೋ ಹಾಗೆ ಅವರು ಎಲ್ಲ ಕಡೆಗೆ ನಿನ್ನನ್ನು ನೋಡ್ತಾರೆ. ಎಲ್ಲರೂ ದರ್ಪಣ ಇದ್ದಂತೆ. ಆ ದರ್ಪಣದೊಳಗೆ ಭಗವಂತನ ಪ್ರತಿಬಿಂಬವನ್ನು ಕಾಣುತ್ತಾರೆ, ಭಗವಂತನ ರೂಪವನ್ನು ಕಾಣುತ್ತಾರೆ. ಎಲ್ಲ ಕಡೆಗೂ ನಿನ್ನನ್ನೇ ನೋಡ್ತಾರೆ, ಬೇರೆ ಕಡೆಗೆ ನೋಡೋದೇ ಇಲ್ಲ. ಅಂದರೆ ಬೇರೆ ಕಡೆಯವರಿಗೆ ಬೇರೆ ವಿಷಯಗಳಿಗೆ ಮನಸ್ಸು ಹೋಗೋದಿಲ್ಲ, ಭಗವಂತನನ್ನೇ ಕಾಣುತ್ತಾರೆ ಹೊರತು ಬೇರೆದನ್ನು ಕಾಣೋದಿಲ್ಲ. ಎಲ್ಲ ಕಡೆಗೂ ಭಗವಂತನನ್ನೇ ಕಾಣ್ತಾ ಇರ್ತಾರೆ. ಹೀಗಾಗಿ ಅವರ ದೃಷ್ಟಿ ಬೇರೆ ಕಡೆ ಹೋಗೋದಿಲ್ಲ. ಕಂಡಲ್ಲಿ ವಿಶ್ವರೂಪ ಕಾಂಬವರು. ಹೀಗಾಗಿ ನೋಡಿದ್ದೆಲ್ಲ ನೋಡೋ ಕಡೆಯೆಲ್ಲ ಭಗವಂತನನ್ನೇ ನೋಡ್ತಾ ಇದ್ದರೆ ಇನ್ನು ಬೇರೆ ವಿಷಯಗಳೇನಿರ್ತದೆ ಅವನಿಗೆ? ಏನಿರೋದಿಲ್ಲ. ಹೀಗಾಗಿ ಧನ್ಯರು ಇಳೆಯೊಳಗೆ ಅಂದರೆ ಭೂಮಿಯಲ್ಲಿ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ, ನಿನ್ನ ರೂಪವನ್ನೇ ನೋಡಿ ಸುಖಿಸುತ್ತಾ ಸನ್ನುತಿಸುತ್ತ ಚೆನ್ನಾಗಿ ಸ್ತೋತ್ರ ಮಾಡುತ್ತಾ ಆನಂದವಾರಿಧಿಯೊಳಗೆ ಮುಳುಗಿಹರು. ಆನಂದ ಸಾಗರದಲ್ಲಿ ಅವರು ಮಗ್ನರಾಗಿರ್ತಾರೆ. ಅದೇ ಒಂದು ದೊಡ್ಡ ಆನಂದ. ಎಲ್ಲ ಕಡೆಗೂ ಭಗವಂತನನ್ನು ನೋಡುವುದೇ. ಕೇವಲ ಪ್ರತಿಮೆಗಳಲ್ಲಿ ಅಷ್ಟೇ ಅಲ್ಲ, ಚೇತನ ಪ್ರತಿಮೆಗಳಲ್ಲಿ ನೋಡುತ್ತಾರೆ. ಮಹಾನುಭಾವರಲ್ಲಿ, ದೊಡ್ಡವರಲ್ಲಿ, ಅಧಿಷ್ಠಾನಗಳಲ್ಲಿ, ಹಿರಿಯರಲ್ಲಿ, ಗುರುಗಳಲ್ಲಿ, ದೇವತೆಗಳಲ್ಲಿ ಎಲ್ಲ ಕಡೆಗೂ ಆ ಭಗವಂತನನ್ನು ನೋಡತಕ್ಕಂತಹ ಒಂದು ದೃಷ್ಟಿ ಅದಿದ್ದವರಿಗೆ ಇನ್ನು ಆನಂದನೇ ಆನಂದ. ಆನಂದ ಆನಂದ ಮತ್ತೆ ಪರಮಾನಂದ ಅಂತ ಹೇಳಿದಂತೆ ಎಲ್ಲ ಕಡೆಗೂ ಅವರಿಗೆ ಆ ಭಗವಂತನ ದರ್ಶನವೇ ಆಗ್ತಿರ್ತದೆ. ಹೀಗಾಗಿ ಅವರ ಕಣ್ಣು ಬೇರೆ ಕಡೆ ಹೋಗೋದಿಲ್ಲ, ಅವರ ಮನಸ್ಸು ಬೇರೆದನ್ನು ಧ್ಯಾನಿಸೋದಿಲ್ಲ. ಕಂಡಲ್ಲಿ ವಿಶ್ವರೂಪ ಕಾಂಬವರು ಅಂತ ಭಗವಂತನನ್ನೇ ನೋಡುತ್ತಾ ಅವರು ಆನಂದದಿಂದ ಇರ್ತಾರೆ. ಇದು ಭಗವದ್ಭಕ್ತರು ನೆಲೆಸುವಂತಹ ಮತ್ತು ನೋಡುವಂತಹ ದೃಷ್ಟಿಕೋನ ಅವ್ರದ್ದು ಈ ರೀತಿಯಾಗಿ ಇರ್ತದೆ ಅಂತ. ಹಿಂದೆ ಅಷ್ಟೆಲ್ಲ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿದ್ದಕ್ಕೆ ಸಾರ್ಥಕ ಇದು. ಅಷ್ಟು ಗುಣಗಳನ್ನು ತಿಳಿದುಕೊಂಡ ಮೇಲೆ ಹಿಂದೆಲ್ಲ ಹೇಳಿದರು ಭಗವಂತ ಸರ್ವವ್ಯಾಪ್ತ, ಎಲ್ಲ ಕಡೆಗಿದ್ದಾನೆ, ಆಕಾಶದ ಉಪಾಧಿ, ಅದಕ್ಕೆ ಭಗವಂತನ ಮಹಿಮೆಗಳನ್ನೆಲ್ಲ ತಿಳಿಸಿದರು. ಅಷ್ಟು ಭಗವಂತನ ಮಹಿಮಾ ಅನುಸಂಧಾನ ಇದ್ದವರಿಗೆ ಎಲ್ಲಿ ನೋಡಿದರೂ ಆ ಭಗವಂತನ ಮಹಿಮೆಯೇ ಅನುಸಂಧಾನಕ್ಕೆ ಬರ್ತಾ ಇರ್ತದೆ. ಒಂದು ಆಶ್ಚರ್ಯಕರ ವಸ್ತು ನೋಡಲಿ, ಇನ್ನು ಏನೇ ನೋಡಲಿ, ಅಲ್ಲಿ ಆ ಭಗವಂತನ ವಿಚಿತ್ರವಾದ ಮಹಿಮೆಯನ್ನು ಲೀಲೆಯನ್ನು ಅನುಸಂಧಾನ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಭಗವಂತನ ಮಹಿಮೆಯನ್ನು ಅಷ್ಟೆಲ್ಲ ಹೇಳುತ್ತಾ ಬಂದರು.
ಹೆಸರು ನೋಡಿದರೆ ನೈವೇದ್ಯ ಪ್ರಕರಣ ಸಂಧಿ ಅಂತ. ಎಷ್ಟು ತನಕ ನೈವೇದ್ಯ ಏನು ಕತೆ ಹೇಳೇ ಇಲ್ಲ, ಬರೇ ದೇವರ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಆ ಅನುಸಂಧಾನ ಬರಬೇಕು ಅಂತಾದರೆ ಭಗವಂತನ ಮಹಿಮೆಗಳನ್ನು ಅಷ್ಟು ತಿಳ್ಕೊಂಡಿದ್ರೇ ಬರ್ತದೆ. ಇಲ್ಲ ಅಂದರೆ ಸುಸುನಿಂದ ಭಗವಂತ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂದರೆ ಮಹಿಮೆ ಗೊತ್ತಾಗೋದಿಲ್ಲ. ಹೆಂಗಿದ್ದಾನೆ, ಯಾಕಿದ್ದಾನೆ, ಅವನ ಮಹಿಮೆ ಏನು, ತಾರತಮ್ಯದ ಬಗ್ಗೆ, ಅವನ ಕಾರುಣ್ಯ ಗುಣದ ಬಗ್ಗೆ ಇಷ್ಟೆಲ್ಲ ಮಹಾಮಹಿಮೆಗಳನ್ನು ಕೇಳಿ ತಿಳಿದುಕೊಂಡ ಮೇಲೆ ಎಲ್ಲ ಕಡೆಗೂ ಭಗವಂತನ ರೂಪವನ್ನು ಕಾಣುವ ಒಂದು ಬುದ್ಧಿ ಬರ್ತದೆ, ಜ್ಞಾನ ಬರ್ತದೆ, ಅನುಸಂಧಾನ ಬರ್ತದೆ, ಅವನ ಮಹಿಮೆ ತಿಳಿತದೆ. ಹೀಗಾಗಿ ಆಗ ಆನಂದವಾಗ್ತದೆ. ಆ ಭಗವಂತನ ಮಹಿಮೆಗಳನ್ನು ತಿಳಿದುಕೊಂಡು ಎಲ್ಲ ಕಡೆಗೆ ನೋಡಿದಾಗ ಅದು ಆನಂದಕ್ಕೆ ಕಾರಣವಾಗ್ತದೆ. ಅದಕ್ಕಾಗಿ ಹಿಂದೆ ಅಷ್ಟೆಲ್ಲ ಮಹಿಮೆಗಳನ್ನು ಹೇಳಿ ಕೊನೆಗೆ ಈ ಅನುಸಂಧಾನದಿಂದ ಭಗವಂತನ ಮಹಿಮೆಗಳನ್ನೆಲ್ಲ ನೆನೆಸುತ್ತಾ ಭಕ್ತರು ಈ ರೀತಿಯಾಗಿ ಪ್ರವರ್ತಿಸ್ತಾರೆ. ಅಷ್ಟೆಲ್ಲ ಮಹಿಮೆ ತಿಳ್ಕೊಂಡವರಿಗೆ ಅವರಿಗೆ ಮಾತ್ರನೇ ಅನುಸಂಧಾನ ಬರಲಿಕ್ಕೆ ಸಾಧ್ಯ. ಕಂಡಲ್ಲಿ ವಿಶ್ವರೂಪ ಕಾಂಬೋರು ಎಂಬ ಅನುಸಂಧಾನ ಇಷ್ಟೆಲ್ಲ ಮಹಿಮಾ ಜ್ಞಾನವನ್ನು ಪಡೆದುಕೊಂಡ್ರೇ ಸಾಧ್ಯ. ಇಲ್ಲ ಅಂದರೆ ಅನುಸಂಧಾನ ಬರೋದು ಕೂಡ ಇಲ್ಲ. ಹೀಗಾಗಿ ಆ ಭಕ್ತರು ಆ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡ್ತಾ ಬೇರೆ ಕಡೆ ಹೆಂಗೆ ನೋಡೋದಿಲ್ಲೋ ಹಾಗೆ ಇವರು ಕೂಡ ಎಲ್ಲ ಕಡೆಗೂ ಭಗವಂತನ ರೂಪವನ್ನೇ ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತಾ ಇದ್ದ ಕಾರಣ ಬೇರೆ ಕಡೆಗೆ ಮನಸ್ಸು ಹೋಗೋದಿಲ್ಲ, ಅವರ ಕಣ್ಣು ಬೇರೆದನ್ನು ನೋಡೋದೇ ಇಲ್ಲ. ಆ ಒಂದು ಸ್ಥಿತಿಗೆ ಇವರು ಸೇರಿಕೊಳ್ತಾರೆ ಅಂತ ಅವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಕನ್ನಡಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡುವವನ ಕಣ್ಣುಗಳು ತನ್ನ ಪ್ರತಿಬಿಂಬವನ್ನು ತೋರಿಸುವ ಆ ಕನ್ನಡಿಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವುದಿಲ್ಲ. ಹಾಗೆ ಭೂಮಿಯಲ್ಲಿ ಎಲ್ಲ ಕಡೆಗೂ ನಿನ್ನ ರೂಪವನ್ನೇ ನೋಡಿ ಆನಂದಿಸುತ್ತಾ ಸ್ತೋತ್ರ ಮಾಡುತ್ತಾ ಆನಂದ ಸಾಗರದೊಳಗೆ ಮಗ್ನರಾದ ನಿನ್ನ ಭಕ್ತರು ಧನ್ಯರು.
ಕನ್ನಡಿಯ ಕೈ ಪಿಡಿದು ನೋಳ್ಪನ ಕಣ್ಣುಗಳು ಕಂಡಲ್ಲಿಗಿರಗದೆ. ತನ್ನ ಪ್ರತಿಬಿಂಬವನೆ ಕಂಬುವ ದರ್ಪಣವ ಬಿಟ್ಟು. ಧನ್ಯರಿಳೆಯೊಳಗೆಲ್ಲ ಕಡೆಯಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ. ಸನ್ನುತಿಸುತ್ತಾನಂದವಾರಿಧಿಯೊಳಗೆ ಮುಳುಗಿಹರು. ಅನ್ನಮಾನಿ ಶಶಾಂಕನೊಳು ಕಾರುಣ್ಯ ಸಾಗರ ಕೇಶವನು. ಪರಮಾನ್ನದೊಳು ಭಾರತಿಯು ನಾರಾಯಣನು ಭಕ್ಷ್ಯದೊಳು. ಸೊನ್ನ ಕದಿರನು ಮಾಧವನು. ಶ್ರುತಿ ಸನ್ನುತ ಶ್ರೀಲಕ್ಷ್ಮಿ ಕೃತದೊಳು. ಮಾನ್ಯ ಗೋವಿಂದ ಅಭಿಧನು ಇರುತಿಪ್ಪ ಎಂದೆಂದು. ಇಲ್ಲಿಂದ ಶುರು ಆಗ್ತಾ ಇದೆ ನೈವೇದ್ಯ ಪ್ರಕರಣ ಸಂಧಿ ಅಂತ ಹೆಸರಿಟ್ಟಿದ್ದಕ್ಕ ಇಲ್ಲಿಂದ ಆ ನೈವೇದ್ಯದ ವಿಷಯ ಹೇಳ್ತಾ ಇದ್ದಾರೆ. ಅಷ್ಟರವರೆಗೆ 13 ಶ್ಲೋಕಗಳಲ್ಲಿ ಕೇವಲ ಭಗವಂತನ ಮಹಿಮೆ ಅಂದರೆ ಅಲ್ಲಲ್ಲಿ ಆ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಬೇಕಾದಂತಹ ತಳಹದಿ ಆ ಭಗವಂತನ ಮಹಿಮೆಗಳನ್ನು ಎಷ್ಟು ಅನುಸಂಧಾನ ಮಾಡ್ತಾ ಈಗ ಎಲ್ಲೆಲ್ಲಿ ಯಾವ ಯಾವ ರೂಪದಿಂದಿದ್ದಾನೆ ಅಂತ ಹೇಳ್ತಾ ಹೋದಾಗ ಆ ಭಗವಂತನ ಮಹಿಮೆಯ ಜೊತೆಗೆ ಆ ರೂಪಗಳನ್ನು ಚಿಂತನೆ ಮಾಡಿದಾಗ ಫಲ ಅಂತ. ಬರೇ ನಾರಾಯಣಿದ್ದಾನ ಗೋವಿಂದ ಅಲ್ಲೇ ಯಾರಿದ್ದಾರೆ ಇಲ್ಲ ಯಾರಿದ್ದ ಆ ರೂಪ ಅಷ್ಟೇ. ಏನಾಯಿತು ರೂಪ ಅಂತಂದರೆ ಆ ಭಗವಂತನ ಅಷ್ಟು ರೂಪಗಳ ಮಹಿಮೆ ಆ ಅನುಸಂಧಾನಕ್ಕೆ ಬರುವ ಒಂದು ಹಿನ್ನೆಲೆಯಲ್ಲಿ ಅಷ್ಟೆಲ್ಲ ಮಹಿಮೆ ಹೇಳಿದ್ದಾಯಿತು. ಇಲ್ಲ ಅಂತಂದರೆ ಆ ಭಗವಂತನಿದ್ದರೆ ನಮಗೇನು ಅಂತ ಅನ್ನಿಸ್ತದೆ ಅಷ್ಟೇ. ಅಷ್ಟು ಮಹಿಮೆ ಎಂದಿದ್ದಾನೆ ಅಂತ ಹೇಳಿದಾಗ ಆಗ ಭಕ್ತಿ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಭಗವಂತನ ಮಹಿಮೆಯನ್ನು ಹೇಳಿ ಈಗ ಎಲ್ಲೆಲ್ಲಿ ಯಾವ ಯಾವ ಪದಾರ್ಥಗಳಲ್ಲಿ ನೈವೇದ್ಯ ಮಾಡುವಾಗ ಅಥವಾ ಆಹಾರ ಸ್ವೀಕಾರ ಮಾಡುವಾಗ ಹಿಂದೆ ಒಂದು ರೀತಿಯಾಗಿ ಹೇಳಿದರು. ಅಂದರೆ ಏನು ಭಗವಂತನ ಪಂಚರೂಪಗಳ ಬಗ್ಗೆ ಹೇಳಿದರು. ಯಾವ್ಯಾವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಯಾವ್ಯಾವ ಪದಾರ್ಥಗಳಲ್ಲಿದ್ದಾನೆ ಭಗವಂತ ಅದನ್ನು ಒಂದು ರೀತಿಯಾಗಿ ಹೇಳಿದರು. ಈಗ ಇಲ್ಲಿ ಅಭಿಮಾನಿ ದೇವತೆಗಳು ಯಾರು, ಆ ಅಭಿಮಾನಿ ದೇವತೆಗಳ ಒಳಗಿರುವಂತಹ ಭಗವದ್ರೂಪ ಯಾವುದು ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನೈವೇದ್ಯ ಮಾಡುವಾಗಲೂ ಅನುಸಂಧಾನ ಮಾಡಬೇಕು, ಊಟ ಮಾಡುವಾಗಲೂ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು. ಮೊದಲು ಅನ್ನಮಾನಿ ಶಶಾಂಕನೊಳು ಏನಿದ್ರು ಮೊದಲು ಅನ್ನ ಬಡಿಸ್ರಿ ಅಂತಾರೆ. ಈಗ ಅನ್ನದಲ್ಲಿ ಯಾರಿದ್ದಾರೆ ತೊಳ್ಕೊಂಬಿಡ್ರಿ, ಎಲ್ಲ ತಿನ್ಬೇದಲ್ಲ ಅನ್ನನೇ ಅಲ್ಲ, ಮೊದಲು ತಿನ್ಬೇಕಾಯ್ತು ಅನ್ನ, ಪ್ರಧಾನವಾದದ್ದು ಅನ್ನ ಆದ ಕಾರಣ ಅನ್ನದೊಳಗೆ ಯಾರಿದ್ದಾರೆ. ಅನ್ನ ಹೆಂಗಿರುತ್ತಪ್ಪ, ಬೆಳ್ಳಗಿರ್ತದೆ. ಅದಕ್ಕೆ ಬೆಳ್ಳಗೆ ಯಾರಿರ್ತಾರೆ, ಚಂದ್ರ ಇರ್ತಾನೆ. ಅದಕ್ಕೆ ಬೆಳ್ಳಗಿರೋನು ಚಂದ್ರ ಅಂದರೆ ಗೊತ್ತಿಟ್ಕೊಂಡ್ಬಿಡ್ಬೋದು. ಅನ್ನ ಮಾನಿ, ಮಾನಿ ಅಂದರೆ ಅಭಿಮಾನಿ ಅಂತ ಅರ್ಥ. ಅನ್ನ ಮಾನಿ ಅಂದರೆ ಅನ್ನಕ್ಕೆ ಅಭಿಮಾನಿ ಯಾರು, ಶಶಾಂಕ. ಶಶಾಂಕ ಅಂದರೆ ಚಂದ್ರ ಅಂತ ಅರ್ಥ. ಶಶ ಅಂತಂದರೆ ಈ ಕುಂದೇರು ಅಂತಾರಲ್ಲ ಅದು, ಮೊಲೆ, ಕನ್ನಡದಲ್ಲಿ ಮೊಲೆ ಅಂತಾರೆ, ತೆಲುಗುನ ಕುಂದೇರು ಅಂತಾರೆ. ಅದು ಶಶ. ಶಶವನ್ನು ಅಂಕ ಅಂದರೆ ಗುರ್ತು. ಅಂದರೆ ಚಂದ್ರಬಿಂಬದಲ್ಲಿ ಏನೋ ಒಂಥರ ಮೊಲೆ ಕುಂದೇರು ಕೂತಂತೆ ಒಂದು ಗುರುತಿರ್ತದೆ, ಅಥವಾ ಕೆಲವು ಜಿಂಕಿ ಕೂತಂತೆ ಇರ್ತದೆ. ಜಿಂಕಿ ಅಥವಾ ಮೀನಾಂಕ ಅಂತಲೂ ಹೆಸರು. ಇದು ಮೀನಾಂಕ ಅಲ್ಲ, ಶಶಾಂಕ ಅಂತ ಒಂದು ಹೆಸರು. ಚಂದ್ರನಲ್ಲಿ ಒಬ್ಬೊಬ್ಬರನ್ನೊಂದು ರೀತಿಯಾಗಿ ಆಕಾರ ಕಂಡಂತೆ ಕಾಣಿಸ್ತದೆ, ಅದು ಅದರ ತಕ್ಕಂತೆ ಹೆಸರು. ಶಶ ಒಳಗೆ ಇದ್ದಂತೆ, ಶಶವನ್ನು ಚಿಹ್ನವನ್ನಾಗಿ ಪಡೆದ, ಅದಕ್ಕಾಗಿ ಶಶಾಂಕ ಅಂತ ಚಂದ್ರನಿಗೆ ಹೆಸರು.
ಹೀಗಾಗಿ ಅನ್ನಮಾನಿ ಶಶಾಂಕ ಅಂದರೆ ಅನ್ನಕ್ಕೆ ಅಭಿಮಾನಿಯಾದವನು ಚಂದ್ರ. ಆ ಚಂದ್ರನೊಳಗೆ ಕಾರುಣ್ಯ ಸಾಗರ ಕೇಶವ. ಆ ಅನ್ನದೊಳಗೆ ಭಗವಂತ ಕೇಶವ ರೂಪದಿಂದ ಇರ್ತಾನೆ. ಅನ್ನಕ್ಕೆ ಅಭಿಮಾನಿ ಚಂದ್ರ, ಆ ಚಂದ್ರನ ಒಳಗೆ ಭಗವಂತ ಕೇಶವ ಎಂಬ ರೂಪದಿಂದ ತಾನಿರ್ತಾನೆ. ಹೀಗಾಗಿ ಅನ್ನಕ್ಕೆ ಚಂದ್ರ ಕೇಶವ. ಇನ್ನು ಪರಮಾನ್ನದೊಳು ಭಾರತಿಯು. ಪರಮಾನ್ನ ಪಾಯಸದೊಳಗೆ ಭಾರತೀ ದೇವಿ ಇರ್ತಾಳೆ. ಅದಕ್ಕೆ ಪಾಯಸಕ್ಕೆ ವಿಶೇಷ ಮಹತ್ವ. ಪಾಯಸ ಹಾಕ್ರಿ, ಅನ್ನ ಹಾಕಿ ಪಾಯಸ ಹಾಕ್ರಿ ಅಂತ ಇರ್ತಾರೆ. ಪಾಯಸ ವಿಶೇಷ. ಏನು ಹಬ್ಬ ಆಯಿತು ಅಂದರೆ ಕೂಡ ಪಾಯಸ ಮಾಡ್ರಿ, ಯಾಕೆ ಭಾರತೀ ದೇವಿಯ ವಿಶೇಷ ಸನ್ನಿಧಾನದರಲ್ಲಿ. ಹೀಗಾಗಿ ಆ ಪರಮಾನ್ನದಳು ಭಾರತಿಯು. ಅದರೊಳಗೆ ನಾರಾಯಣ. ಆ ಪರಮಾನ್ನದೊಳಗೆ ಭಾರತಿಯೊಳಗೆ ನಾರಾಯಣ. ನಾರಾಯಣ ರೂಪದಿಂದ ಭಗವಂತ ಇರ್ತಾನೆ. ಭಕ್ಷ್ಯದೊಳು ಸೊನ್ನಗದಿರನು ಮಾಧವನು. ಭಕ್ಷ್ಯಗಳಲ್ಲಿ ಬೇರೆ ಬೇರೆ ಭಕ್ಷ್ಯಗಳು ಮಾಡ್ತಾರೆ, ಹೋಳಿಗೆ ಇತ್ಯಾದಿ ಭಕ್ಷ್ಯಗಳು. ಆ ಭಕ್ಷ್ಯದೊಳಗೆ ಯಾರಿರ್ತಾರೆ, ಅದಕ್ಕೆ ಅಭಿಮಾನಿ ಯಾರು ಅಂದರೆ ಸೊನ್ನಗದಿರನು. ಸೊನ್ನ ಅಂತಂದರೆ ಸ್ವರ್ಣನೇ ಸೊನ್ನ ಆಯಿತು, ಅಂದರೆ ಬಂಗಾರ ಅಂತ ಅರ್ಥ. ಕದಿರ ಅಂತಂದರೆ ಕಿರಣ ಅಂತ ಅರ್ಥ. ಬಂಗಾರದ ಕಿರಣ, ಬಂಗಾರದಂತೆ ಹೊಳೆಯುವ ಕಿರಣವುಳ್ಳವನು ಸೂರ್ಯ ಅಂತ ಅರ್ಥ. ಹೀಗಾಗಿ ಸೊನ್ನಗದಿರ ಅಂತಂದರೆ ಆ ಬಂಗಾರದ ಕಿರಣವುಳ್ಳಂತಹ ಸೂರ್ಯ. ಭಕ್ಷ್ಯಗಳಲ್ಲಿ ಸೂರ್ಯ ಇರ್ತಾನೆ, ಫಳಫಳ ಹೊಳಿತಾ ಇರ್ತವೆ. ಹೀಗಾಗಿ ಅದರೊಳಗೆ ಮಾಧವ ಇರ್ತಾನೆ. ಆ ಸೂರ್ಯನೊಳಗೆ ಮಾಧವ ಭಗವಂತ ಇರ್ತಾನೆ. ಮೊದಲೇ ತಿಳಿದ್ವಿ, ಇಲ್ಲಿ ಭಗವಂತನಿಗೆ ಅಭಿಮಾನಿ ಅಂತ ಅನ್ನಬಾರದು, ನಿಯಾಮಕ ಅಂತರ್ಯಾಮಿ ರೂಪ ಅಂತ ಅನ್ಬೇಕು. ಹೀಗಾಗಿ ಪರಮಾನ್ನದೊಳಗೆ ಅಭಿಮಾನಿಯಾಗಿ ಭಾರತಿ, ನಿಯಾಮಕನಾಗಿ ಅಂತರ್ಯಾಮಿಯಾಗಿ ನಾರಾಯಣ. ಭಕ್ಷ್ಯದಲ್ಲಿ ಅಭಿಮಾನಿಯಾಗಿ ಸೂರ್ಯ, ಅವನ ಅಂತರ್ಯಾಮಿಯಾಗಿ ಮಾಧವ. ಶ್ರುತಿ ಸನ್ನುತ ಶ್ರೀಲಕ್ಷ್ಮಿ ಭೃತದೊಳು. ಶ್ರುತಿ ಸನ್ನುತ ಅಂದರೆ ಶ್ರುತಿ ಅಂದರೆ ವೇದಗಳು, ಸನ್ನುತ ಆ ವೇದಗಳಿಂದ ಸ್ತುತ್ಯಳಾದ ಹೊಗಳಿಸಲ್ಪಟ್ಟ, ಅಂದರೆ ವೇದ ಹೊಗಳುವಂತಹ ಲಕ್ಷ್ಮೀದೇವಿ ಅಂತ ಅರ್ಥ. ಲಕ್ಷ್ಮೀದೇವಿಯನ್ನು ವೇದಗಳೆಲ್ಲ ಹೊಗಳುತ್ತವೆ. ಆ ಶ್ರುತಿಗಳಿಗೆ ಅಭಿಮಾನಿ ದೇವತೆ ಕೂಡ ಲಕ್ಷ್ಮೀದೇವಿ. ಶ್ರುತಿ ತತಿಗಳ ಅಭಿಮಾನಿ ಅಂತ ಬಂತಲ್ಲ. ಹೀಗಾಗಿ ವೇದಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿ, ಆ ವೇದಗಳೆಲ್ಲ ಲಕ್ಷ್ಮೀದೇವಿಯನ್ನು ಹೊಗಳುತ್ತವೆ. ಅಂತಹ ಶ್ರುತಿ ಸನ್ನುತಳಾದ ಲಕ್ಷ್ಮೀದೇವಿ ಘೃತದೊಳು. ಘೃತ ಅಂದರೆ ತುಪ್ಪ. ತುಪ್ಪದಲ್ಲಿ ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನ. ಅದಕ್ಕೆ ಏನು ಮಾಡಿದ್ರು, ತುಪ್ಪ ಅಭಿಗಾರ ಆಗಬೇಕು. ಅನ್ನ ನೈವೇದ್ಯಕ್ಕೆ ತುಪ್ಪ ಅಭಿಗಾರವಿಲ್ಲದೆ ನೈವೇದ್ಯ ಮಾಡಲಿಕ್ಕಿಲ್ಲ, ಊಟ ಮಾಡಲಿಕ್ಕಿಲ್ಲ. ಅಷ್ಟು ವಿಶಿಷ್ಟ. ಭಗವಂತ ಅಲ್ಲಿ ಸನ್ನಿಧಾನ ಇರಬೇಕು ಅಂದರೆ ತುಪ್ಪ ಬಿಡಬೇಕಾಗಿದ್ದೆ. ಹೀಗಾಗಿ ಲಕ್ಷ್ಮೀದೇವಿ ಅದಕ್ಕೆ ಅಭಿಮಾನಿ ದೇವತೆ. ಹೀಗಾಗಿ ಘೃತ ಪ್ರತೀಕ ಅಂತ ಹೆಸರು ಲಕ್ಷ್ಮೀದೇವಿಗೆ. ಘೃತ ಪ್ರತೀಕ ಅಂದರೆ ಆ ತುಪ್ಪದಲ್ಲಿ ವಿಶೇಷವಾಗಿ, ಪ್ರತೀಕ ಅಂದರೆ ಪ್ರತಿಮೆ. ಲಕ್ಷ್ಮೀದೇವಿಗೆ ಪ್ರತಿಮೆ ಇದ್ದಂತೆ ಆ ತುಪ್ಪ, ಅಂದರೆ ಆ ತುಪ್ಪದಲ್ಲಿ ಲಕ್ಷ್ಮೀದೇವಿ ವಿಶೇಷ ಸನ್ನಿಹಿತಳಾಗಿದ್ದಾಳೆ, ಅದಕ್ಕೆ ಅಭಿಮಾನಿಯಾಗಿದ್ದಾಳೆ. ಅದಕ್ಕೆ ಘೃತ ಪ್ರತೀಕ ಅಂತ ಹೆಸರು. ಹೀಗಾಗಿ ಶ್ರುತಿ ಸನ್ನುತ ಶ್ರೀ ಲಕ್ಷ್ಮಿ ಘೃತದೊಳು. ಅಲ್ಲಿ ನಿಯಾಮಕ ರೂಪ ಮಾನ್ಯ ಗೋವಿಂದಾಭಿಧನು. ಅದರಲ್ಲಿ ಗೋವಿಂದ ಎಂಬ ಹೆಸರಿನಿಂದ, ಮಾನ್ಯ ಅಂದರೆ ಗೌರವಿಸಲ್ಪಡುವ, ಗೋವಿಂದಾಭಿಧ, ಅಭಿಧ ಅಂದರೆ ಹೆಸರು, ಗೋವಿಂದಾಭಿಧ, ಗೋವಿಂದ ಎಂಬ ಹೆಸರಿನಿಂದ ಇರುತಿಪ್ಪ ಎಂದೆಂದು. ಗೋವಿಂದ ಎಂಬ ಹೆಸರಿನಿಂದ ಭಗವಂತ ಅಲ್ಲಿ ನೆಲೆಸಿರ್ತಾನೆ. ಹೀಗಾಗಿ ಯಾರನ್ನು ಹೇಳಿದ್ರಲ್ಲಿ, ಅನ್ನದೊಳಗೆ ಚಂದ್ರ, ಚಂದ್ರನೊಳಗೆ ಕೇಶವ. ಆಮೇಲೆ ಪರಮಾನ್ನದಲ್ಲಿ ಭಾರತಿ, ಭಾರತಿಯೊಳಗೆ ನಾರಾಯಣ. ಭಕ್ಷ್ಯದೊಳಗೆ ಸೂರ್ಯ, ಸೂರ್ಯನೊಳಗೆ ಮಾಧವ. ಆಮೇಲೆ ತುಪ್ಪದೊಳಗೆ ಲಕ್ಷ್ಮಿ, ಲಕ್ಷ್ಮಿಯೊಳಗೆ ಗೋವಿಂದ. ಹೀಗಾಗಿ ಅನ್ನ, ಪರಮಾನ್ನ, ಭಕ್ಷ್ಯ, ಘೃತ ಇವುಗಳ ಅಭಿಮಾನಿ ದೇವತೆಗಳು ಮತ್ತು ಭಗವದ್ ರೂಪಗಳನ್ನು ಈ ಪದ್ಯದಲ್ಲಿ ತಾವು ತಿಳಿಸ್ತಾ ಇದ್ದಾರೆ. ಅನ್ನಕ್ಕೆ ಅಭಿಮಾನಿಯಾದ
ಚಂದ್ರನಲ್ಲಿ ಕರುಣಾಸಾಗರನಾದ ಕೇಶವ ಪರಮಾನ್ನದಲ್ಲಿ ಭಾರತಿ ಅವರಲ್ಲಿ ನಾರಾಯಣ ಭಕ್ಷ್ಯದಲ್ಲಿ ಬಂಗಾರದ ಕಿರಣವುಳ್ಳ ಸೂರ್ಯ ಅವನಲ್ಲಿ ಮಾಧವ ತುಪ್ಪದಲ್ಲಿ ವೇದ ಸನ್ನುತಳಾದ ಮಹಾಲಕ್ಷ್ಮಿ ಅಲ್ಲಿ ಗೋವಿಂದ ನಾಮಕ ಶ್ರೀಹರಿ ಸದಾ ನೆಲೆಸಿರುತ್ತಾನೆ. ಕಠಿಣ ಪದಗಳಲ್ಲಿ ಸೊನ್ನ ಕದಿರ ಅಂತ ಬರ್ಕೊಂಡ್ರಿ. ಸೊನ್ನ ಕದಿರ, ಸೊನ್ನ ಅಂದರೆ ಸ್ವರ್ಣ ಬಂಗಾರ, ಕದಿರ ಅಂದರೆ ಕಿರಣ. ಸೊನ್ನ ಕದಿರ ಅಂದರೆ ಸೂರ್ಯ. ಶಶಾಂಕ ಅಂದರೆ ಚಂದ್ರ. ಅನ್ನಮಾನಿ ಶಶಾಂಕನೊಳು ಕಾರುಣ್ಯ ಸಾಗರ ಕೇಶವನು. ಪರಮನ್ನದೊಳು ಭಾರತೀಯು ನಾರಾಯಣನು ಭಕ್ಷ್ಯದೊಳು. ಸೊನ್ನ ಕದಿರನು ಮಾಧವನು ಶ್ರುತಿ ಸನ್ನುತ ಶ್ರೀಲಕ್ಷ್ಮಿ ಘೃತದೊಳು. ಮಾನ್ಯ ಗೋವಿಂದ ಅಭಿಧನು ಇರುತಿಪ್ಪ ಎಂದೆಂದು. ಕ್ಷೀರಮಾನಿ ಸರಸ್ವತಿ ಜಗತ್ಸಾರ ವಿಷ್ಣುನ ಚಿಂತಿಸುವುದು. ಸರೋರುಹಾಸನ ಮಂಡಿಗೆಯೊಳಿರುತಿಪ್ಪ ಮಧುವೈರಿ. ಮಾರುತನು ನವನೀತದೊಳು ಸಂಪ್ರೇರಕ ತ್ರಿವಿಕ್ರಮನು ದಧಿಯೊಳು.
ವಾರಿನಿಧಿ ಚಂದ್ರಮರೊಳಗೆ ಇರುತಿಪ್ಪ ವಾಮನನು. ನಮ್ದ ಕ್ಷೀರಾಭಿಮಾನಿ, ಕ್ಷೀರಕ್ಕೆ ಮಾನಿ ಸರಸ್ವತಿ, ಹಾಲಿಗೆ ಸರಸ್ವತಿ ದೇವಿ ಅಭಿಮಾನಿ ದೇವತೆ. ಅಲ್ಲಿ ಜಗತ್ಸಾರ ವಿಷ್ಣುನ ಚಿಂತಿಸುವುದು, ಅಲ್ಲಿ ಜಗತ್ತಿಗೆ ಸಾರಭೂತನಾದಂತಹ ವಿಷ್ಣುವಿನನ್ನು ಅಲ್ಲಿ ಚಿಂತಿಸಬೇಕು. ವಿಷ್ಣು ಜಗತ್ಸಾರ ರೂಪ, ಜಗತ್ತಿಗೆಲ್ಲ ಸಾರಭೂತನಾದವನು. ಸಾರ ಅಂದರೆ ಪ್ರಧಾನ ಅಂತ ಅರ್ಥ. ಜಗತ್ತಿಗೆಲ್ಲ ಪ್ರಧಾನ, ರಸಭೂತನಾದಂತಹವನು, ಸಾರಭೂತನಾದವನು, ಶ್ರೇಷ್ಠನಾದವನು ವಿಷ್ಣು. ಅಲ್ಲಿ ಚಿಂತೆ ಅಂದರೆ ಹಾಲಿನಲ್ಲಿ ಸರಸ್ವತಿ, ಅಲ್ಲಿ ವಿಷ್ಣು ಎಂಬ ರೂಪವನ್ನು ಚಿಂತನೆ ಮಾಡಬೇಕು. ಸರೋರುಹಾಸನ ಮಂಡಿಗೆಯೊಳು ಇರುತಿಪ್ಪ ಮಧುವೈರಿ. ಸರೋರುಹಾಸನ, ಸರೋರುಹ ಅಂದರೆ ಕಮಲ, ಸರಸ್ಸಿನಲ್ಲಿ ರುಹ ಅಂದರೆ ಬೆಳೆಯೋದು ಕಮಲ. ಆ ಸರೋರುಹವನ್ನು ಆಸನವನ್ನಾಗಿ ಪಡೆದವನು ಅಂದರೆ ಬ್ರಹ್ಮದೇವರು. ಅದಲ್ಲಿರ್ತಾನೆ ಮಂಡಿಗೆಯೊಳು. ಅದಕ್ಕೆ ಮಂಡಿಗೆ ಭಕ್ಷ ಅಂತಲೇ ದೊಡ್ಡ ರಾಜಭಕ್ಷ ಇದ್ದಂತೆ, ಯಾಕಂದರೆ ಬ್ರಹ್ಮದೇವರು ಅದಕ್ಕೆ ಅಭಿಮಾನಿ. ಹೀಗಾಗಿ ಮಂಡಿಗೆಯೊಳು ಆ ಸರೋರುಹಾಸನ, ಅಲ್ಲಿ ಮಧುವೈರಿ ಮಧುಸೂದನ. ಮಧುವೈರಿ ಅಂದರೆ ಮಧುಸೂದನ. ಆ ಮಧುಸೂದನ ರೂಪವನ್ನು ಅಲ್ಲಿ ಚಿಂತನೆ ಮಾಡಬೇಕು. ಮಾರುತನು ನವನೀತದೊಳು. ನವನೀತ ಅಂತಂದರೆ ಬೆಣ್ಣೆ. ಆ ಬೆಣ್ಣೆಯೊಳಗೆ ಮಾರುತ, ವಾಯುದೇವರು ಇರ್ತಾರೆ, ವಾಯುದೇವರ ಅಭಿಮಾನಿಗಳು. ಯಾಕೆ ಪಾಪ ಕೃಷ್ಣಗೆ ಅಷ್ಟಿಷ್ಟ ಬೆಣ್ಣೆ ಅಂದರೆ, ಯಾಕೆ ವಾಯುದೇವರು ಅದರಾಗಿರ್ತಾರೆ. ಹೀಗಾಗಿ ವಾಯುದೇವರಂದರೆ ಬಹಳ ಇಷ್ಟ ಭಗವಂತನಿಗೆ. ಅದಕ್ಕೆ ಪಾಪ ಹೋದ ಕಡೆಲ್ಲ ಬೆಣ್ಣೆ ಕಳ್ಳ ಅಂತ ಹೆಸರು ತಂದ್ಕೊಂಡ್ಬಿಟ್ಟ ಕೃಷ್ಣ. ಯಾಕೆ ಮತ್ತು ನನ್ನ ಶಿಷ್ಯ ವಾಯುದೇವರಲ್ಲಿದ್ದಾನೆ, ಅದಕ್ಕೆ ಅದನ್ನೇ ತೊಗೊಳ್ತೀನಿ ಅಂತ ತಾನು ಆ ಬೆಣ್ಣೆ ಕೃಷ್ಣ ಅಂತಲೇ ಹೆಸರು ತಂದ್ಕೊಂಡ್ಬಿಟ್ಟ. ಯಾಕೆ ಭಾರತೀಯರ ಮುಖ್ಯ ಪ್ರಾಣ ಅಂತ ತಂದಬೇಕಲ್ಲ ಮತ್ತೆ. ಹೀಗಾಗಿ ಆ ಬೆಣ್ಣೆಯನ್ನು ನೋಡುತ್ತೋಳೆ ವಾಯುದೇವರು ನೆನಪಾಗಬೇಕು. ಅಷ್ಟಿಷ್ಟ ಆ ಭಗವಂತನಿಗೆ. ಯಾಕೆ ವಾಯುದೇವರು ಅಲ್ಲಿ ತಾನು ಅಭಿಮಾನಿಯಾಗಿದ್ದಾನಾದ ಕಾರಣ. ಮಾರುತನು ನವನೀತನೋಳು ಸಂಪ್ರೇರಕ ತ್ರಿವಿಕ್ರಮನು. ಅಲ್ಲಿ ಪ್ರೇರಕನಾಗಿ ಯಾರಿದ್ದಾರೆ? ತ್ರಿವಿಕ್ರಮ ಎಂಬ ರೂಪದಿಂದ ಭಗವಂತ ತಾನಿದ್ದಾನೆ. ದಧಿಯಳು ವಾರಿನಿಧಿ ಚಂದ್ರಮರೊಳಗೆ ಇರುತಿಪ್ಪ ವಾಮನ. ದಧಿ ಮೊಸರು, ಆ ಮೊಸರಿನೊಳಗೆ ಇಬ್ಬರಿದ್ದಾರೆ, ವಾರಿನಿಧಿ ಚಂದ್ರಮ. ವಾರಿನಿಧಿ ಅಂದರೆ ಸಮುದ್ರ, ಸಮುದ್ರ ಅಂದರೆ ಸಮುದ್ರಕ್ಕೆ ನಿಯಾಮಕನಾದ ವರುಣದೇವರು ಅಂತ ಅರ್ಥ. ಹೀಗಾಗಿ ಆ ವರುಣ ಮತ್ತು ಚಂದ್ರಮ, ಚಂದ್ರ ಒಳಗೆ ಆ ಸಮುದ್ರ ಅಂದರೆ ಸಮುದ್ರರಾಜನಾಗಿರತಕ್ಕಂತಹ ವರುಣ ಮತ್ತು ಚಂದ್ರ, ಅವರಿಬ್ಬರು ಮೊಸರಿನೊಳಗೆ ಇದ್ದಾರೆ. ಅಲ್ಲಿ ವಾಮನ, ದಧಿವಾಮನ ಅಂತ ಹೆಸರು ವಾಮನ ದೇವರಿಗೆ, ದಧಿವಾಮನ ಅಂತ. ಮೊಸರನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾನಂತೆ ವಾಮನ ದೇವರು. ಹೀಗಾಗಿ ಆ ಮೊಸರಿನಲ್ಲಿ ವಾಮನ ರೂಪಿ ಭಗವಂತ ನಿಯಾಮಕನಾಗಿದ್ದಾನೆ. ಹೀಗಾಗಿ ಹಾಲಿನಲ್ಲಿ ಸರಸ್ವತಿ, ಅಲ್ಲಿ ವಿಷ್ಣು. ಮತ್ತು ಮಂಡಿಗೆಯಲ್ಲಿ ಬ್ರಹ್ಮದೇವರು, ಅಲ್ಲಿ ಮಧುಸೂದನ. ಮತ್ತು ಹಾಲು ಇದು ಬೆಣ್ಣೆಯೊಳಗೆ ವಾಯುದೇವರು, ಅಲ್ಲಿ ತ್ರಿವಿಕ್ರಮ. ಮತ್ತು ಮೊಸರು, ಅದರಲ್ಲಿ ವರುಣ ಚಂದ್ರ, ಅವರೊಳಗೆ ವಾಮನ. ಇದಿಷ್ಟು ಅಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಗೊತ್ತಲ್ಲ? ಕ್ಷೀರಕ್ಕೆ ಅಭಿಮಾನಿ ಸರಸ್ವತಿ. ಅಲ್ಲಿ ಜಗತ್ಸಾರನಾದ ವಿಷ್ಣುವು. ಅಲ್ಲಿ ಜಗತ್ಸಾರನಾದ ವಿಷ್ಣುವನ್ನು ಚಿಂತಿಸಬೇಕು. ಮಂಡಿಗೆಯೊಳಗೆ ಕಮಲಾಸನನಾದ ಬ್ರಹ್ಮದೇವರು,
ಅಲ್ಲಿ ಮಧುಸೂದನನನ್ನು ಚಿಂತಿಸಬೇಕು. ಬೆಣ್ಣೆಯಲ್ಲಿ ವಾಯುದೇವರು, ಅಲ್ಲಿ ಪ್ರೇರಕನು ತ್ರಿವಿಕ್ರಮ. ಅಲ್ಲಿ ಪ್ರೇರಕನು ತ್ರಿವಿಕ್ರಮ. ಮೊಸರಿನಲ್ಲಿ ವರುಣ ಮತ್ತು ಚಂದ್ರ. ಮೊಸರಿನಲ್ಲಿ ವರುಣ ಮತ್ತು ಚಂದ್ರ. ಅವರಲ್ಲಿ ವಾಮನರೂಪಿ ಶ್ರೀಹರಿ ನಿಯಾಮಕನಾಗಿ ಇರುತ್ತಾನೆ. ಶ್ರೀರಮಾನಿ ಸರಸ್ವತಿ ಜಗತ್ಸಾರ ವಿಷ್ಣುನ ಚಿಂತಿಸುವುದು. ಸರೋರುಹಾಸನ ಮಂಡಿಗೆಯೊಳಿರು ತಿಪ್ಪ ಮಧುವೈರಿ. ಆರುತನು ನವನೀತದೊಳು ಸಂಪ್ರೇರಕ ತ್ರಿವಿಕ್ರಮನು ದಧಿಯೊಳು. ಪಾರಿನಿಧಿ ಚಂದ್ರಮರೊಳಗೆ ಇರುತಿಪ್ಪ ವಾಮನನು. ಗರುಡ ಸೂಪಕ್ಕೆ ಮಾನಿ ಶ್ರೀ ಶ್ರೀಧರನು ದೇವತೆ ಪತ್ರ ಶಾಖಕ್ಕೆ. ವರನೆನಿಪ ಮಿತ್ರಾಖ್ಯ ಸೂರ್ಯನು ಹೃಷಿಕಪನ ಮೂರ್ತಿ. ಉರಗರಾಜನು ಫಲ ಸುಶಾಖಕ್ಕೆ ವರನೆನಿಸುವನು ಪದ್ಮನಾಭನ. ಹರಿಸಿ ಭುಂಜಿಸುತಿಹರು ಬಲ್ಲವರೆಲ್ಲ ಕಾಲದಲ್ಲಿ. ಇನ್ನು ಮಿಗತಾ ಪದಾರ್ಥಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಏನಾಯಿತು? ಅನ್ನ ಆಯಿತು, ತುಪ್ಪ ಆಯಿತು, ಬೆಣ್ಣೆ ಆಯಿತು, ಹಾಲಾಯಿತು, ಮೊಸರಾಯಿತು. ಇನ್ನು ಪಲ್ಯಗಳು ತವಿಗಳು ಬರಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಗರುಡ ಸೂಪಕ್ಕೆ ಮಾನಿ. ಸೂಪ ಅಂತಂದರೆ ತೊವ್ವಿ. ಗರುಡ ದೇವರು ಆ ತೊವ್ವಿಗೆ ಅಭಿಮಾನಿ ದೇವತೆ. ಅಲ್ಲಿ ಶ್ರೀಧರ ಎಂಬಂತಹ ಮೂರ್ತಿ ಅಲ್ಲಿ ದೇವತೆ, ಅಲ್ಲಿ ನಿಯಾಮಕನಾಗಿದ್ದಾನೆ. ಪತ್ರಶಾಖಕ್ಕೆ ವರನೆನಿಪ ಮಿತ್ರಾಖ್ಯ ಸೂರ್ಯನು ಹೃಷಿಕಪನ ಮೂರ್ತಿ. ಪತ್ರಶಾಖ, ಶಾಖ ಅಂತಂದರೆ ಪಲ್ಯ ಅಂತ ಅರ್ಥ. ಪತ್ರಶಾಖ, ಪತ್ರ ಅಂತಂದರೆ ಎಲೆಗಳು, ಅಂದರೆ ಸೊಪ್ಪು. ಸೊಪ್ಪಿನಿಂದ ಮಾಡತಕ್ಕಂತಹ ಪಲ್ಯಗಳು.
ಬೇರೆ ಬೇರೆ ಸೊಪ್ಪುಗಳಿಂದ ಮಾಡತಕ್ಕಂತಹ ಪಲ್ಯ, ತೊಡಕೂರು ಪಲ್ಯ ಇತ್ಯಾದಿಗಳು ಅಂತ ಅಂದ್ಕೊಳ್ರಿ. ಇತ್ಯಾದಿ ಆ ಸೊಪ್ಪಿನಿಂದ ಮಾಡತಕ್ಕಂತಹ ಪಲ್ಯಗಳಿಗೆ ಮಿತ್ರನಾಮಕ ಸೂರ್ಯ, ವರನೇಪ ಮಿತ್ರಾಖ್ಯ ಸೂರ್ಯ, ಮಿತ್ರ ಎಂಬ ಹೆಸರುಳ್ಳ ಸೂರ್ಯ ಅಭಿಮಾನಿ ಅಂತಾಗ್ತಾನೆ. ಮಿತ್ರನಾಮಕ ಸೂರ್ಯ ಎಲ್ಲಿ ಬಂದಾನ? ಎಷ್ಟನೇ ಕಕ್ಷದಲ್ಲಿ ಬಂದ ನೆನಪದ? ಹದಿನಾರು, ಹದಿನೇಳು, 17. 17, 17ನಲ್ಲಿ ಬಂದಾನೆ. ಮಿತ್ರನಾಮಕ ಸೂರ್ಯ. ಈಗ ಆಗಿಂದ ನೆನಪು ಮಾಡ್ಕೊತಿರ್ಬೇಕು. ಮಿತ್ರನಾಮಕ ಸೂರ್ಯ ಅಲ್ಲಿ ಅಭಿಮಾನಿಯಾಗಿದ್ದಾನೆ. ಅಲ್ಲಿ ಋಷಿಕೇಶ, ಋಷಿಕಪನ ಮೂರ್ತಿ. ಋಷಿಕಪ, ಪ ಅಂದ್ರು ಈಶ ಅಂದ್ರು ಒಂದೇ. ಋಷಿಕಪ ಅಂದ್ರು ಒಂದೇ, ಋಷಿಕೇಶ ಅಂದ್ರು ಒಂದೇ. ಸೊ ಋಷಿಕಪ ಮೂರ್ತಿ ಅಂದರೆ ಋಷಿಕೇಶನ ಮೂರ್ತಿ. ಸೊ ಅಲ್ಲಿ ಪತ್ರಶಾಖಗಳಿಗೆ, ಸೊಪ್ಪಿನಿಂದ ಮಾಡುವಂತಹ ಪಲ್ಯಗಳಿಗೆ ಮಿತ್ರ ಎಂಬಂತಹ ಸೂರ್ಯ, ಅಲ್ಲಿ ಋಷಿಕೇಶ ಇದ್ದಾನೆ ಭಗವಂತ. ಉರಗರಾಜ ಫಲಸುಶಾಖಕ್ಕೆ. ಇನ್ನು ಶಾಖ ಪಲ್ಯಗಳು ಸೊಪ್ಪಿನಿಂದ ಮಾಡೋದು ಬೇರೆ, ಫಲಗಳಿಂದ ಬೇರೆ ಬೇರೆ ಹಣ್ಣುಗಳಿಂದಲೂ ಪಲ್ಯಗಳು ಮಾಡ್ತಾರೆ, ಬೇರೆ ತರಕಾರಿಯಿಂದ. ಆ ಫಲಗಳಿಂದ ಫಲಶಾಖಗಳಿಗೆ ಉರಗರಾಜ ಅಂದರೆ ಹಾವಿನ ರಾಜ, ಅಂದರೆ ಶೇಷದೇವರು. ಶೇಷದೇವರು ಆ ಫಲಶಾಖಗಳಿಗೆ ತಾನು ಅಭಿಮಾನಿಯಾಗಿದ್ದಾನೆ. ವರನೆನೆಸುವನು ಪದ್ಮನಾಭನ, ಅಲ್ಲಿ ಭಗವಂತ ಪದ್ಮನಾಭ. ಯಾಕೆ ಶೇಷದೇವರಲ್ಲಿ ಪದ್ಮನಾಭ ಅಲ್ಲ ಮಲ್ಕೊಂಡಿರೋದು, ಶೇಷಶಾಹಿಯಾಗಿ ಮಲಗಿರ್ತಾನೆ ಪದ್ಮನಾಭ. ಅದಕ್ಕಾಗಿ ಆ ಶೇಷದೇವರು ಅಲ್ಲಿ ಪದ್ಮನಾಭ. ಈ ರೀತಿಯಾಗಿ ಪದ್ಮನಾಭನ ಸ್ಮರಿಸಿ ಭುಂಜಿಸುತಿಹರು ಬಲ್ಲವರು ಎಲ್ಲ ಕಾಲದಲ್ಲಿ. ಬಲ್ಲವರು ಅಂದರೆ ಪಂಡಿತರು, ಜ್ಞಾನಿಗಳು. ಈ ರೀತಿಯಾಗಿ ಎಲ್ಲ ಕಾಲದಲ್ಲಿ ಸ್ಮರಿಸಿ ಭುಂಜಿಸುತಿಹರು ಅಂತ. ಈ ರೀತಿಯಾಗಿ ಊಟ ಮಾಡುವ ಸಮಯದಲ್ಲಿ ಆಯಾ ರೂಪಗಳನ್ನು ನೆನೆಸ್ತಾ ಊಟ ಮಾಡಬೇಕು. ಹೀಗಾಗಿ ಆವಾಗ ನೆನಪು ಇರ್ತದೆ, ಪುಣ್ಯನೂ ಬರ್ತದೆ, ಹೊಟ್ಟೆ ತುಂಬುತ್ತದೆ, ಅದರಿಂದ ಜ್ಞಾನ ಬರ್ತದೆ. ಆ ತಿಂದಂತಹ ಪದಾರ್ಥಗಳು ಸೂಕ್ಷ್ಮ ರೂಪವಾಗಿ ಮನಸ್ಸಿಗೆ ಹೋಗಿ ಶುದ್ಧವಾದ ಮನಸ್ಸನ್ನು ಕೊಡ್ತದೆ, ಶುದ್ಧಾಂತಃಕರಣರಾಗ್ತಾರೆ. ಮನಸ್ಸು ಶುದ್ಧವಾಯಿತು ಅಂತಂದರೆ ಜ್ಞಾನ ಅಲ್ಲಿ ಬಂದು ನೆಲೆಸ್ತದೆ. ಆ ಜ್ಞಾನದಿಂದ ಭಗವದ್ಭಕ್ತಿ ಉಂಟಾಗಿ ಮೋಕ್ಷ ಬರ್ತದೆ. ಹೀಗೆ ಇವೆಲ್ಲ ಕಾರಣವಾಗ್ತದೆ. ಎಲ್ಲ ಯಾಕೆ ನೆನೆಸ್ತಾ ಊಟ ಮಾಡಬೇಕು ಅಂದರೆ, ಅನ್ನ ಶುದ್ಧವಾದರೆ ಆ ತಿಂದ ಅನ್ನ ಒಳ್ಳೆ ಮನಸ್ಸಾಗಿ ಪರಿಣಾಮ ಆಗ್ತದೆ. ಅದು ಕೆಟ್ಟ ವಿಚಾರಗಳಿಂದ ಊಟ ಮಾಡಿದರೆ, ಸುಡುಗಾಡೇನೇನೋ ನೋಡ್ಕೊಂತ ಮಾತಾಡ್ಕೊಂತ ತಿಂದರೆ ಅದೇ ಆಲೋಚನೆಗಳು ಮನಸ್ಸಿಗೆ ಹೋಗ್ತವೆ. ಹಾಗೇ ಮನಸ್ಸು ಪರಿಣಾಮ ಆಗ್ತದೆ, ಕೆಟ್ಟ ಆಲೋಚನೆಗಳೇ ಬರ್ತದೆ, ಕೆಟ್ಟ ವಿಚಾರಗಳೇ ಬರ್ತವೆ. ಒಳ್ಳೆಯ ಸುದ್ದಿ ಕೇಳಿಸೋದಿಲ್ಲ, ಒಳ್ಳೆಯ ವಿಚಾರ ಬರೋದಿಲ್ಲ, ಒಳ್ಳೆಯ ಆಲೋಚನೆ ಬರೋದಿಲ್ಲ. ಅದಕ್ಕಾಗಿ ಉತ್ತಮವಾದಂತಹ ಭಗವಂತನ ಸ್ಮರಣೆಯಿಂದ ಆಯಾ ಪದಾರ್ಥಗಳಲ್ಲಿರುವ ಭಗವದ್ರೂಪ, ಅಲ್ಲಿರುವ ಅಭಿಮಾನಿ ದೇವತೆ ನೆನೆಸಿ ಊಟ ಮಾಡಿದಾಗ ಆಗ ಮನಸ್ಸು ಶುದ್ಧವಾಗ್ತದೆ. ಶುದ್ಧಾಂತಃಕರಣರಾಗಿ ಭಕ್ತಿ ನೆಲೆಸಲಿಕ್ಕೆ, ಜ್ಞಾನ ಬರಲಿಕ್ಕೆ ಅದು ಸಾಧನವಾಗ್ತದೆ ಎಂಬ ಮಾತನ್ನು ತಿಳಿಸೋದಕ್ಕೆ ಬಲ್ಲವರು ಎಲ್ಲ ಕಾಲದಲ್ಲಿ ಭುಂಜಿಸುತ್ತವರು ಅಂತಂದರು. ಜ್ಞಾನಿಗಳಾದವರು ಈ ರೀತಿಯಾಗಿ ಸ್ಮರಿಸಿ ಎಲ್ಲ ಕಾಲದಲ್ಲಿ ಭುಂಜಿಸ್ತಾರೆ. ಎಲ್ಲ ಕಾಲದಲ್ಲಿ ಭುಂಜಿಸ್ತಾರೆ 24 ತಿಂತಾರಂತ ಅರ್ಥ ಅಲ್ಲ, ತಿಂಬೋ ಕಾಲಕ್ಕೆಲ್ಲ ಸ್ಮರಿಸ್ತಾರಂತ ಅರ್ಥ. ಹಂಗೆ ಎಲ್ಲ ಕಾಲದಲ್ಲಿ ಅಂದರೆ ತಿಂತಾರೆ ಎಲ್ಲ ಕಾಲದಲ್ಲಿ ಅಂತಲ್ಲ, ಮತ್ತು ತಿಂಬೋ ಕಾಲಕ್ಕೆಲ್ಲ ಸ್ಮರಣೆ ಮಾಡ್ತಾರೆ ಅಂತ ಅರ್ಥ. ಹಂಗೆ ಆ ರೀತಿಯಾಗಿ ಆ ರೂಪಗಳನ್ನು ಅಲ್ಲಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ಹೀಗಾಗಿ ಏನಾಯಿತು, ತೊವ್ವಿಗೆ ಗರುಡ, ಅಲ್ಲಿ ಶ್ರೀಧರ, ಆಮೇಲೆ ಪತ್ರಶಾಖಗಳಿಗೆ ಮಿತ್ರ ಸೂರ್ಯ, ಅಲ್ಲಿ ಋಷಿಕೇಶ, ಆಮೇಲೆ ಫಲಶಾಖಗಳಿಗೆ ಶೇಷ, ಅಲ್ಲಿ ಪದ್ಮನಾಭ. ಹೀಗೆ ಚಿಂತನೆ ಮಾಡಬೇಕು ಅಂತಂದರು. ಇದೆಲ್ಲ ಒಂದು ಕಡೆ ನೀಟಾಗಿ ಬರ್ಕೊಂಡು ಮೇಲೆ ಹೆಡ್ಡಿಂಗ್ ಇಟ್ಕೊಳ್ರಿ. ಪದಾರ್ಥ, ಅಭಿಮಾನಿ ದೇವತೆ, ನಿಯಾಮಕ, ಭಗವದ್ರೂಪ ಅಂತ ಹೆಡ್ಡಿಂಗ್ ಇಟ್ಕೊಂಡು ಅದ್ರ ಕೆಳಗೆ ಇವೆಲ್ಲ ಬರ್ಕೊಂಡು ಒಂದು ಕಡೆ ಇಟ್ಕೊಂಡ್ರೆ, ಒಂದು ಕಡೆ ಅಂದರೆ ಅಡಿವಾನ ಇಟ್ಕೊಂಡ್ಬಿಡ್ಬೇಕಷ್ಟೇ. ತಿಂಬೋ ಕಾಲಕ್ಕೆ ಚೀಟಿಯಲ್ಲಿ ಬರೆದುಕೊಂಡು ಬಾಗಿಲು ಇಟ್ಕೊಂಡು ಅದನ್ನು ನೋಡಿ ಊಟ ಮಾಡೋದು, ಅಥವಾ ಅಡಿಗೆ ಮೇಲೆ ಒಂದು ಕಡೆ ಅಂಟಿಸ್ಬಿಡೋದು. ಈಗ ಈ ಅಡುಗೆ ಮಾಡೋ ಕಾಲಕ್ಕೆ, ನೈವೇದ್ಯ ಮಾಡೋ ಕಾಲಕ್ಕೆ, ಊಟ ಮಾಡೋ ಕಾಲಕ್ಕೆ ಅದನ್ನು ಸ್ಮರಿಸಿ
ನೋಡ್ತಾ ಹೇಳ್ತಾ ಹೇಳ್ತಾ ಚಿಂತೆ ಆದರೆ ಅದೇ ಅಭ್ಯಾಸ ಆಗ್ತದೆ, ಅದು ತಿನ್ನುವಾಗ ಅನುಸಂಧಾನಕ್ಕೆ ಬರ್ತಾ ಇರ್ತದೆ. ಆ ರೀತಿಯಾಗಿ ಈ ವಿಷಯಗಳನ್ನೆಲ್ಲ ಸ್ಮರಿಸಬೇಕು ಅಂತ ಬಲ್ಲವರೆಲ್ಲ ಕಾಲದಲ್ಲಿ ಚಿಂತಿಸುವರು ಅಂತ ಅಂದಾಲದಕ್ಕಾಗಿ ಆ ರೀತಿಯಾಗಿ ಮಾಡಬೇಕು. ಅದಕ್ಕಲ್ಲ ತೊವ್ವಿಗೆ ಗರುಡ ಅಭಿಮಾನಿ. ಅಲ್ಲಿ ಶ್ರೀಧರನು ದೇವತೆ. ಸೊಪ್ಪಿನ ಪಲ್ಯಗಳಿಗೆ ಮಿತ್ರನಾಮಕ ಸೂರ್ಯ ಅಭಿಮಾನಿ. ಮಿತ್ರನಾಮಕ ಸೂರ್ಯ ಅಭಿಮಾನಿ. ಅಲ್ಲಿ ಹೃಷಿಕೇಶ ನಿಯಾಮಕ. ಫಲಶಾಖಗಳಿಗೆ ಶೇಷ ಅಭಿಮಾನಿ. ಫಲಶಾಖಗಳಿಗೆ ಶೇಷ ಅಭಿಮಾನಿ. ಅಲ್ಲಿ ಪದ್ಮನಾಭನು ದೇವತೆ. ಈ ರೀತಿಯಾಗಿ ತಿಳಿದವರು ಯಾವಾಗಲೂ ಸ್ಮರಿಸಿ ಭೋಜನ ಮಾಡುವರು. ಗರುಡ ಸೂಪಕೆ ಮಾನಿ ಶ್ರೀ ಶ್ರೀಧರನು ದೇವತೆ ಪತ್ರಶಾಖಕೆ. ಪರನೆನಿಪಮಿತ್ರಾಖ್ಯ ಸೂರ್ಯನು ಹೃಷಿಕಪನ ಮೂರ್ತಿ. ಉರಗರಾಜನು ಫಲಸುಶಾಖಕೆ ವರನೆನಿಸುವನು ಪದ್ಮನಾಭನ. ಸ್ಮರಿಸಿ ಭುಂಜಿಸುತಿಹರು ಬಲ್ಲವರೆಲ್ಲ ಕಾಲದಲ್ಲಿ. ಸಂಶಯ ಇದ್ರೆ ಕಳಬಹುದು. ಹರೇ ನಮಃ. ಮತ್ತು ಶನಿವಾರ ಪೂರ್ಣ. ಕೃಷ್ಣಾರ್ಪಣಮಸ್ತು. ಹರೇ ನಮಸ್ಕಾರ ಆಚಾರ್ಯ. ಹರೇ ನಮಃ.